ಜೈನ ನೀನು ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಅವನು ಕಾಮಾಗಿ ಹೋಗಿದ್ದಾನೆ ಅಂದ್ರೆ ಏನೋ ವರ್ಕೌಟ್ ಮಾಡ್ತಿದ್ದಾನೆ ಅಂತ ಅರ್ಥ. ಅವನ ನೋಟ ಕತ್ತಿ ಅಂಚು. ಯಾವ ರೀತಿ ಸಮಸ್ಯೆನಾದ್ರೂ ಕೊಚ್ಚಿ ಚೆಂಡಾಡತ್ತೆ. ಅವನ ಮಾತುಗಳು ಎಂಥ ಕಷ್ಟದ ಪ್ರಶ್ನೆಗಳಿಗಾದ್ರೂ ಉತ್ತರ ಕೊಡತ್ತೆ. ಎಷ್ಟು ದೊಡ್ಡ ಸಮಸ್ಯೆನಾದ್ರೂ ಚಾಲೆಂಜ್ ಮಾಡ್ತಾನೆ. ಅವನು 3 ಹೆಜ್ಜೆ ಇಟ್ಟು ಪೂರ್ತಿ ಆಕ್ರಮಣ ಮಾಡೋ ಟೈಪ್ ಕಣೋ. ಅಷ್ಟು ಈಸಿಯಾಗಿ ತಗೋಬೇಡ. ಸರಿ ಬಿಡು, ಅವನ್ನ ಹೋಗ್ಲಿದ್ ಸಾಕು. ಟೈಮ್ 10 ಆಗ್ತಾ ಇದೆ. ನಿತ್ಯ ಇನ್ನೂ ಮನೆಗೆ ಬಂದಿಲ್ಲ. ಯಾವುದೋ ಪಬ್ಗೋ ಪಾರ್ಟಿಗೋ ಹೋಗಿರ್ತಾಳೆ. ಫೋನ್ ಮಾಡು. ಓ ಮೈ ಗಾಡ್, ಮಾವ ಫೋನ್ ಮಾಡ್ತಿದ್ದಾನಲ್ಲ. ವಾಟ್ ಟು ಡೂ? ಹಲೋ ಹಲೋ, ಎಲ್ಲಿದೆಯಾ ನಿತ್ಯ? ಹಾ ಮಾವ, ಇಲ್ಲೇ ಮಾವ, ಹೊರಗೆ. ಹೊರಗೆ ಅಂದ್ರೆ ಎಲ್ಲಿ? ಅದೇ ನಮ್ಮ ಫಾರ್ಮ್ ಹೌಸ್ಗೆ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಮಾವ. ಏನು ಫಾರ್ಮ್ ಹೌಸ್ ಅಲ್ಲ, ಯಾವುದೋ ಫಾರೆಸ್ಟ್ ಅಲ್ಲಿರೋ ಹಾಗೆ ಸೌಂಡ್ ಬರ್ತಾ ಇದೆ. ಏಯ್, ಪಬ್ಬಲ್ಲಿ ಇರ್ಬೇಕಾದ ಹುಡುಗಿ ಫಾರೆಸ್ಟ್ ಅಲ್ಲಿ ಯಾಕೋ ಇರ್ತಾಳೆ? ನೀನು ನಿನ್ ಡೌಟು ಇಲ್ಕೊಡು ಬೇಬಿ. ಹಲೋ ಅಮ್ಮ, ಫ್ರೆಂಡ್ಸ್ ಎಲ್ಲ ಸೇರಿ ಇಲ್ಲೇ ಫಾರ್ಮ್ ಹೌಸ್ಗೆ ಬಂದಿದ್ವಿ. ಸ್ಮಾಲ್ ಗೆಟ್ ಟುಗೆದರ್. ವೆನ್ ಆರ್ ಯು ಕಮಿಂಗ್ ಟು ಹೋಮ್? ಮಾರ್ನಿಂಗ್ ಬಂದ್ಬಿಡ್ತೀನಿ ಮಾಮ್. ಓಕೆ ಬೇಬಿ, ನೈಟ್ ಡ್ರೈವಿಂಗು ಸೇಫ್ ಅಲ್ಲ. ನಾಳೆ ಬೆಳಿಗ್ಗೆ ಅಷ್ಟರಲ್ಲೇ ಬಂದ್ಬಿಡು, ಓಕೆನಾ? ಗುಡ್ ನೈಟ್. ಓಕೆ ಮಾಮ್, ಬಾಯ್. ಅಮ್ಮ, ಫೈನಲಿ ಡೌಟ್ ಬರ್ತಿದ್ದ ಹಾಗೆ ಮ್ಯಾನೇಜ್ ಮಾಡಾಯ್ತು. ಯಾಕೆ ನಗ್ತಾ ಇದೆಯಾ? ನಥಿಂಗ್, ಜಸ್ಟ್ ಲೈಕ್ ದಟ್. ಹಲೋ, ಎಕ್ಸ್ಕ್ಯೂಸ್ ಮೀ, ಆನ್ಸರ್ ಮೈ ಕ್ವಶನ್. ಕೀಪ್ ಯುವರ್ ಸ್ಮೈಲ್ ಆನ್ ಯುವರ್ ಫೇಸ್. ಇಟ್ ಈಸ್ ದ ಬೆಸ್ಟ್ ಆಕ್ಸೆಸರಿ ಯು ಎವರ್ ವೇರ್. ನಾನು ಕೇಳಿದ್ದು ನನ್ನ ಕ್ವಶನ್ಗೆ ಆನ್ಸರ್, ಕೊಟೇಶನ್ ಅಲ್ಲ. ನಾನು ಹೇಳಿದ್ದು ಆನ್ಸರೇ. ಹಲೋ, ತಾವು ಕಾರಣ ಇಲ್ಲದೆ ಕ್ಯಾಲರೀಸ್ ಖರ್ಚು ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಯಿಂದ ಯಾಕೆ ನಗ್ತಿದ್ಯೋ ಹೇಳು. ಓಕೆ, ನಾನು ನಿಜನೇ ಹೇಳ್ತೀನಿ, ನೀನು ಕೂಡ ನಿಜನೇ ಹೇಳಬೇಕು. ಸುಳ್ಳು ಹೇಳೋ ಅಭ್ಯಾಸ ನನಗೇನೂ ಇಲ್ಲ. ನಿಮ್ಮ ಅಮ್ಮನ ಹತ್ರ ಸುಳ್ಳು ಹೇಳಿ ನಿಮಿಷನೂ ಆಗಿಲ್ಲ. ಅದು ಸುಳ್ಳಲ್ಲ. ಮತ್ತೆ ನಿನ್ನಂತ ಜೊತೆ ಈ ಸಿಚುವೇಶನ್ನಲ್ಲಿ ಇಲ್ಲಿ ಹೀಗೆ ಸಕ್ಕಾಗಿದ್ದೀನಿ ಅಂತ ಗೊತ್ತಾದ್ರೆ ನನ್ನ ಮಾಮ್ ಟೆನ್ಷನ್ ಆಗ್ತಾರೆ. ಅದಕ್ಕೆ ಹಾಗೆ ಹೇಳಿದ್ದು. ಅಂದರೆ ಅದು ಸುಳ್ಳಲ್ವಾ? ಅಲ್ಲ, ಮಾಮ್ ಹರ್ಟ್ ಆಗದಿದ್ದ ಹಾಗೆ ಮ್ಯಾನೇಜ್ ಮಾಡಿದ್ದು. ಸಾರಿ ನಿತ್ಯ, ಸುಳ್ಳಿಗೆ ಇಷ್ಟು ಹೆಸರಿದೆ ಅಂತ ಗೊತ್ತಿರಲಿಲ್ಲ. ನೋಡು, ನಿನ್ನ ಬಿಸ್ನೆಸ್ ಇಂಟೆಲಿಜೆನ್ಸ್ ನನ್ನ ಹತ್ರ ತೋರಿಸ್ಬೇಡ. ಯಾಕೆ ನಕ್ಕಿದ್ದು ಹೇಳು, ದಟ್ಸ್ ಆಲ್. ನನ್ನ ಮೇಲೆ ನಿನಗೆ ಇಂಪ್ರೆಷನ್ ಸ್ಟಾರ್ಟ್ ಆಗಿದೆ ಅಲ್ವಾ? ವಾಟ್? ಇಂಪ್ರೆಷನ್ ಅಂದರೆ ಮೀನಿಂಗೇ ಗೊತ್ತಿಲ್ಲದಿರೋ ನಿನ್ನಂತವನ ಮೇಲೆ ಯಾವತ್ತೂ ಇಂಪ್ರೆಷನ್ ಹುಟ್ಟಲ್ಲ. ಬೈ ದ ವೇ, ಮಾರ್ನಿಂಗ್ನಿಂದ ನಿನ್ನ ಬಿಹೇವಿಯರ್ ನೋಡಿದ ಮೇಲೆ ತುಂಬ ಇರಿಟೇಷನ್ ಜಾಸ್ತಿ ಆಗಿದೆ. ಗಾಟ್ ಇಟ್? ಅಫ್ಕೋರ್ಸ್, ಇರಿಟೇಷನ್ನಿಂದ ಇಂಪ್ರೆಷನ್ ಸ್ಟಾರ್ಟ್ ಆಗಿರ್ಬೋದು, ಅದರಿಂದನೇ ಸುಳ್ಳು ಹೇಳಿರ್ಬೋದು. ಪ್ಲೀಸ್, ಐ ಹ್ಯಾವ್ ನೋ ಟೈಮ್ ಟು ಆರ್ಗ್ಯೂ ವಿತ್ ಯು. ನಂಗೆ ನಿದ್ರೆ ಬರ್ತಿದೆ. ಗುಡ್ ನೈಟ್, ಸ್ಲೀಪ್ ವೆಲ್. ಇಲ್ಲೇನಾದ್ರೂ ಬೆಡ್ರೂಮ್ ಇದೆಯಾ? ಸ್ಲೀಪ್ ವೆಲ್ ಅಂತಿದ್ಯಲ್ಲ, ನಾನು ಎಲ್ಲಿ ಮಲ್ಗೋದು, ಹೇಗೆ ಮಲ್ಗೋದು? ನಿದ್ರೆಗೆ ಜಾಗ ಬೇಡ. ನಿಜವಾಗ್ಲೂ ನಿದ್ರೆ ಬಂದರೆ ಎಲ್ಲಾದರೂ ಮಲಗ್ಬೋದು. ಅಂದರೆ ನಾನು ಸುಳ್ಳು ಹೇಳಿದ್ನಾ? ಹಾಗಂತ ನಾನು ಹೇಳಿದ್ನಾ? ನಾನು ಹೋಗಿ ಕಾರಲ್ಲಿ ಮಲಗ್ತೀನಿ. ಕಾರಲ್ಲಿ AC ವರ್ಕ್ ಆಗ್ತಿಲ್ಲ. ಓಕೆ, ಡೋರ್ ಓಪನ್ ಮಾಡಿ ಮಲಗ್ತೀನಿ. ಇಲ್ಲಿ ಹಾವುಗಳಿರುತ್ತೆ. ಇಲ್ಲೇ ಒಳ್ಳೆ ಗಾಳಿ ಬರುತ್ತೆ.
ಮರಕ್ಕೆ ತಲೆ ಇಟ್ಕೊಂಡು ಮಲ್ಕೋ. ನೋ ಐ ಕಾಂಟ್. ನಾನು ಹಂಗೆ ಮಲ್ಗೋದಿಲ್ಲ. ಇವನಿಗೋಸ್ಕರ ರೆಡಿ ಮಾಡ್ತಿದ್ದಾನಾ ಇಲ್ಲ ನನಗೋಸ್ಕರ ರೆಡಿ ಮಾಡ್ತಿದ್ದಾನಾ? ನೋ, ಸೆಲ್ಫಿಶ್. ಹಿ ಇಸ್ ನಾಟ್ ಗೋಯಿಂಗ್ ಟು ಸ್ಯಾಕ್ರಿಫೈಸ್ ಎನಿಥಿಂಗ್ ಟು ಎನಿಬಡಿ. ಇವನ್ ಮೇಲ್ ಹತ್ತಿ ಹ್ಯಾಪಿಯಾಗಿ ನಿದ್ರೆ ಮಾಡಿದ್ರೆ ನಾನು ಅವನಿಗೆ ಕಾವಲ್ ಕಾಯ್ಬೇಕಾ? ನೋ. ಹೌ ಟು ಹ್ಯಾಂಡಲ್ ದಿಸ್? ಸ್ವಾಮಿ, ನೀನು ದೇವರಾದ್ರೂ ನಮ್ಮಂಥ ಮನುಷ್ಯರಾಗಿ ಕಷ್ಟಪಟ್ಟವನು. ನಿನ್ನೆಷ್ಟು ದೊಡ್ಡ ಕತೆ ಅಲ್ತಿದ್ರು ಅಲ್ಪ ಸ್ವಲ್ಪ ನನ್ನ ಕತೆ ಕೂಡ ಹಾಗೆ ಸ್ವಾಮಿ. ನೀನು ಕಾಡಿಗೆ ಹೋದೆ, ನಾನು ಈ ಜನರಿರೋ ಕಾಡಿಗೆ ಬಂದೆ. ನಿನ್ ಸೀತೆನ ರಾವಣಾಸುರ ಹೊತ್ಕೊಂಡು ಹೋದ, ನನ್ನ ದುಡ್ಡನ್ನ ಆ ಚೀಟಿ ರಾಣಿ ಹೊತ್ಕೊಂಡು ಹೋದ್ಲು. ಆ ರಾಕ್ಷಸನ ಕೊಂದು ನಿನ್ ಸೀತೆನ ನೀನ್ ಪಡ್ಕೊಂಡೆ. ಆ ಕಳ್ಳಿ ರಾಣಿನ ಹಿಡಿದು ನನ್ನ ದುಡ್ಡನ್ನ ನಾನು ಪಡ್ಕೊಳ್ಳೇಬೇಕು. ಅದಕ್ಕೆ ನಿನ್ ಸಹಾಯ ಬೇಕು ನಂಗೆ. ನನ್ನ ದುಡ್ಡು ನನ್ನ ಕೈಗೆ ಬಂದ್ರೆ ನಿಂಗೆ 108 ಪ್ರದಕ್ಷಿಣೆ ಹಾಕ್ತೀನಿ, 108 ತೆಂಗಿನಕಾಯಿ ಹೊಡಿತೀನಿ. ಆ ರಾಣಿನ 108 ವಾಹನ, ಅದೇ 108 ಆಂಬ್ಯುಲೆನ್ಸ್ ಮೇಲೆ ಹತ್ತಿಸ್ತೀನಿ. ಹಾ, ನಿರ್ಲಕ್ಷ್ಯ ಮಾಡಬೇಡ. ಆ ರಾಣಿ ಹತ್ರ ಇರೋದು ದುಡ್ಡಷ್ಟೇ ಅಲ್ಲ, ನನ್ನ ಅಮ್ಮನ ಪ್ರಾಣ ಇದೆ. ಆ ದುಡ್ಡು ಸಿಕ್ಕಿದ್ರೇನೆ ಆಪರೇಷನ್ ಆಗಿ ನನ್ನ ಅಮ್ಮ ಬದುಕೋದು. ತಂದೆ ತಾಯಿ ದೂರ ಆದ್ರೆ
ಮಕ್ಕಳು ನೋವು ಹೇಗಿರುತ್ತೋ ತಂದೆ ತಾಯಿಗೆ ದೂರ ಆಗಿ 14 ವರ್ಷ ವನವಾಸ ಮಾಡಿರೋ ನಿನ್ಗಿಂತ ಹೆಚ್ಚಾಗಿ ಯಾರು ಗೊತ್ತು? ಅದಕ್ಕೆ ನನ್ನ ಕಷ್ಟನ ನಿನಗೆ ಹೇಳ್ತಿದ್ದೀನಿ. ದಯ ತೋರಿಸು. ಜೈ ಶ್ರೀರಾಮ್. ಇದು ದೇವಸ್ಥಾನ ಕೊಡಿ. ಅಯ್ಯ, ಗಂಡನ ಮೇಲೆ ಎಷ್ಟು ಗೌರವನೋ. ನಿತ್ಯಂತರಾನೇ ಇದ್ದಾಳಲ್ಲ. ನಿತ್ಯಾಂತರ ಏನು, ನಿದ್ಯಾನೇ. ಈಗ ಲಂಗದಾವಣಿ ಹಾಕಿದಾಳೆ. ಅಷ್ಟು ಮಾಡ್ರನ್ ಹುಡುಗಿ ಈ ಗೆಟಪ್ ಅಲ್ಲಿ ಇದ್ದಾಳಲ್ಲ. ಬಂದಿರೋದು ದೇವಸ್ಥಾನಕ್ಕಲ್ವಾ, ಸಂಪ್ರದಾಯ ಅಂತ ಲಂಗದಾವಣಿ ಹಾಕೊಂಡು ಬಂದಿದ್ದಾಳೆ. ಎಷ್ಟು ಸಂಪ್ರದಾಯ ಇದ್ರೂ ಕೂಡ ಹೀಗೆ ಕೆಲ್ಸದವ್ರು ಹಾಗೆ ಬಟ್ಟೆ ಹಾಕೊಳಲ್ವಲ್ಲ. ಅವಳು ಹೇಗಿದ್ರೆ ನಮ್ಗೆ ಹಾಕ್ಬಿಡು. ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಿ ನಮ್ ಬಾಯಿಗೆ ಸಕ್ಕರೆ ಹಾಕಿದ್ಲು. ನಾವೇ ಹೋಗಿ ಮಾತಾಡ್ಸೋಣ ಬಾ. ಬಾ. ಹೇಗೋ ತಿಂಡಿ ಕೆಲಸ ಆಯ್ತು. ಇವತ್ತು ಹೇಗಾದ್ರೂ ರಾಣಿನ ಹಿಡಿಲೇಬೇಕು. ಏನಮ್ಮ ದೇವಸ್ಥಾನಕ್ಕೆ ಬಂದಿದ್ಯಾ? ನಿನ್ನೆ ಕಣಮ್ಮ. ಇದು ದೇವಸ್ಥಾನನೇ ಅಲ್ವಾ? ನಿನಗೆ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಕೂಡ ಇದೆಯಾ? ಆಗಾಗ ಬಂದು ದೇವ್ರು ಕಾಣಿಸ್ತಾ ಇದ್ರೆ ಬೇಜಾರ್ ಮಾಡ್ಕೋತಾನೆ ಅಂತ ಬರ್ತಾ ಇರ್ತೀನಿ. ಅಯ್ಯೋ, ಒಳ್ಳೆ ಕೆಲಸ ಮಾಡಿದ್ಯಮ್ಮ. ನಾನು ಹಾಗೆ ಮಾಡೋ ಕೆಲ್ಸನ ತಕ್ಷಣ ಮಾಡ್ಬಿಡ್ತೀನಿ. ನೀನ್ ಮಾಡಿರೋ ಕೆಲಸ ನಿನಗೆ ಇಷ್ಟ ಆಯ್ತೋ ಇಲ್ವೋ, ನನಗೆ ನನ್ನ ಮಗಳಿಗಂತೂ ಇಷ್ಟ ಆಯ್ತು. ನನ್ನ ಮಗಳಿಗಂತೂ ಒಳ್ಳೇದೇ ಮಾಡಿದ್ಯಾ. Mama, come to my baby, won't you come right now? Come to me now. ಈ ಚಿಪ್ ಎಸ್ತಿದ್ದಕ್ಕೆ ನಿಮ್ ಮಗಳಿಗೆ ಒಳ್ಳೇದಾಯ್ತಾ? ಏನೋ ನಿನ್ಗೆ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿನೇ. ಏನಂದ್ರಿ? ಸೆಂಟು ಪೌಡರಾ? ನೋಡು ಮತ್ತೆ ತಮಾಷೆ. ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನಿಮ್ಮಮ್ಮ ಹೇಗಿದ್ದಾರಮ್ಮ? ಚಿಂತೆ ಮಾಡ್ತಾಳೆ. ಏನೂ ಆಗಲ್ಲ ಅಂತ ಹೇಳು. ಎಷ್ಟೋ ಹೇಳ್ದೆ, ಆದ್ರೆ ಅವಳ ಭಯ ಅವಳಿಗೆ. ನಮಗೂ ಭಯನೇ. ನಿಮಗ್ ಭಯ ಯಾಕೆ? ನೀನ್ ಬೇಡ ಅಂದ್ಮೇಲೆ ಮತ್ತೆ ನಿಮ್ಮಮ್ಮ ಬೇಕು ಅಂತಾರೇನೋ ಅಂತ. ಯಾವ ವಿಷಯಕ್ಕೆ? ಜೈ ವಿಷಯಕ್ಕೆ. ಜೈನಾ? ಜೈನ ನೀನ್ ಮರ್ತು ಬಿಟ್ಟಾಗೆ ಅಲ್ವಾ? ಅಮ್ಮ, ಅವನು ನಾನು ಹೇಗ್ ಮರಿತೀನಿ?
ಅದೇಗೆ? ಹೌದು, ಅವನೇ ನನ್ನ ದೇವರು. ಆ ದೇವರೇ ನನಗೆ ದಿಕ್ಕು. ಆ ದಿಕ್ಕೇ ನನಗೆ ಸರ್ವಸ್ವ. ಮಾತು ಮರೆಸ್ಬೇಡ. ಏನ್ ಮರಸ್ತೆ? ಈಗಷ್ಟೇ ಅವನ್ನ ಬೇಡ ಅಂದೆ, ಅಷ್ಟರಲ್ಲೇ ಅವ್ನ ದೇವ್ರಾಗ್ಬಿಟ್ನಾ? ಆಗಷ್ಟೇ ಈಗಷ್ಟೇ ಏನು, ಅವನ್ ಯಾವಾಗ್ಲೂ ದೇವ್ರು. ಏಯ್, ನನಗೂ ಒಬ್ಳು ಮಗಳಿದಾಳ್ ಗೊತ್ತಾ? ಆಗ್ಲೇ ಕೊಬ್ಬರಿ ಚಿಪ್ಪೆಸ್ತು ಕಾಪಾಡದ್ನಲ್ಲ, ಆ ಮಗ್ಳೇನಾ? ಹಾ, ಇದ್ರೆ ನೀ ದೇವ್ರು ಅಂದ್ರೆ ಅವಳ ಗತಿ ಏನಾಗ್ಬೇಕು? ಅವಳಿಗೆ ಕೂಡ ದೇವ್ರೇ ಆಗ್ತಾನಲ್ಲ. ಒಬ್ನೇ ಎಷ್ಟ್ ಜನರಿಗೆ ದೇವ್ರಾಗ್ತಾನೆ? ದೇವ್ರು ಎಷ್ಟ್ ಜನರಿಗಾದ್ರೂ ದೇವ್ರೇ ಆಗ್ತಾನೆ. ಏನಿದು, ಇದೇನು ರಾಂಗ್ ಹೊಡಿತಿದ್ಯಲ್ಲ? ನೋಡು, ನನಗೆ ಸುಮ್ನೆ ಕೋಪ ಬರ್ಸ್ಬೇಡ, ಸರಿಯಾಗಿ ಮಾತಾಡು. ನಿಮ್ ಸಮಸ್ಯೆ ಏನೋ ನನಗೆ ಅರ್ಥ ಆಗ್ತಿಲ್ಲ. ದೇವಸ್ಥಾನಕ್ಕೆ ಬಂದು ಪ್ರಸಾದ ತಿನ್ನೋದ್ ಬಿಟ್ಟು ನನ್ ತಲೆ ಯಾಕೆ ತಿಂತಿದ್ದೀರಾ? ನಂಗೆ ತುಂಬಾ ಕೆಲಸ ಇದೆ, ದಾರಿ ಬಿಡಿ. ಇವಳು ಮಾತ್ರ ಕೆಲಸ ಇರೋದಾ? ನಾವು ಕೆಲಸ ಕಾರ್ಯ ಇಲ್ದೇ ಇರೋರಾ? ಕರೆಕ್ಟೇ ಅಲ್ವಾ, ನಮ್ಗೇನು ಕೆಲಸ ಇಲ್ವಲ್ಲ. ಆ, ಈ ನಡುವೆ ಪೌಡರ್ ಕಡಿಮೆ, ಪಂಚಿಂಗ್ ಡೈಲಾಗ್ ಜಾಸ್ತಿ ಆಗೋಗಿದೆ. ಮತ್ತಿನ್ನೇನು, ನೀನ್ ಮಾತಾಡಿದ್ದಕ್ಕೂ ನಿತ್ಯ ಮಾತಾಡಿದ್ದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇದೇನೋ ಮಿಸ್ ಹೊಡಿತಾ ಇದೆ ಅಂತ ನನ್ನ ಡೌಟು. ನಮಗಿಂತ ಜಾಸ್ತಿ ದುಡ್ಡಿದ್ಯಲ್ಲ, ಕೊಬ್ಬು ತೋರಿಸ್ತಿದ್ದಾಳೆ. ನನ್ಗೆ ಆ ಥರ ಕಾಣಿಸ್ಲಿಲ್ವೇ? ಅವಳ ಬಟ್ಟೆಯಿಂದ ಭಾಷೆ ತನಕ ಏನೋ ಮಿಸ್ ಹೊಡಿತಾ ಇದೆ. ಮೊದ್ಲು ಹೋಗಿ ದೇವ್ರಿಗೆ ಪೂಜೆ ಮಾಡಿಸ್ಬೇಕು, ಆ ಕೆಲಸ ಮಾಡೋಣ. ನಿಮ್ ಪೌಡರ್ ಡೌಟೋ ನೀವು? ಕೈಗೆ ಸಿಕ್ಕಿರೋ ಪೌಡ್ರು ಮೈಗಿಲ್ದಂಗ ಆಯ್ತು. ಓ ಗಾಡ್, ಛೇ ಛೇ. ದೇವ್ರೇ, ಏನಾಯ್ತಕ್ಕ? ನಿನ್ನೆನೆ ಮನೆಯಿಂದ ಹೋಗಿರೋ ನಿತ್ಯ ಇಲ್ಲಿವರೆಗೂ ಮನೆಗೆ ಬಂದಿಲ್ಲ. ನೈಟ್ ಫ್ರೆಂಡ್ಸ್ ಜೊತೆ ಇದ್ದೀನಿ ಅಂತ ಹೇಳಿದ್ಲಲ್ಲ. ಈಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಮೊಬೈಲಲ್ಲಿ ಚಾರ್ಜ್ ಇಲ್ವೋ ಏನೋ? ಇಲ್ಲ ಕಣು, ನನ್ಗ್ಯಾಕೋ ಒಂಥರ ಅನಿಸ್ತಾ ಇದೆ. ಸಮಥಿಂಗ್ ಇಸ್ ರಾಂಗ್. ನನ್ನ ಸಿಕ್ಸ್ತ್ ಸೆನ್ಸ್ ವಾರ್ನ್ ಮಾಡ್ತಿದೆ. ಸುಮ್ನಿರಕ್ಕ, ಇಷ್ಟು ಚಿಕ್ಕ ವಿಷಯಕ್ಕೆ ಗಾಬರಿ ಯಾಕಾಗ್ತೀಯಾ? ಇಲ್ವೋ, ನೈಟ್ ಕಾಲ್ ಮಾಡ್ದಾಗ ಕೂಡ ನಿತ್ಯ ವಾಯ್ಸಲ್ಲಿ ಏನೋ ಚೇಂಜ್ ಗಮನಿಸಿದೆ ನಾನು. ಮತ್ತೆ ಆಗ್ಲೇ ಕೇಳ್ಬೋದಿತ್ತಲ್ಲ, ಯಾಕೆ ಇಗ್ನೋರ್ ಮಾಡಿದೆ? ಓಕೆ ಅಕ್ಕ, ಈಗೇನು ಮಾಡೋದು ಹೇಳು. ಒಂದು ಕೆಲಸ ಮಾಡು, ನಾನು ಫೋನ್ ಟ್ರೇಸ್ ಮಾಡ್ತಿರ್ತೀನಿ, ನೀನು ಹೋಗಿ ನಿತ್ಯ ಫ್ರೆಂಡ್ಸ್ ಮನೇಲಿ ನೋಡ್ಕೊಂಡು ಬಾ. ಗೋ. ಹಾಂ ಸರಿ.